ಹಿಮಾಚಲ ಪ್ರದೇಶದ ಪ್ರಶಾಂತ ಬೆಟ್ಟಗಳಲ್ಲಿ ಪುರಾತನ ಬೈಜನಾಥ್ ಮಹಾದೇವ್ ದೇವಾಲಯವಿದೆ. 1879 ರ ಅರ್ಜನ್ ಯುದ್ಧದ ಸಮಯದಲ್ಲಿ ಭಗವಾನ್ ಶಿವನು ಬ್ರಿಟಿಷ್ ಅಧಿಕಾರಿಯನ್ನು ನಿಶ್ಚಿತ ಸಾವಿನಿಂದ ರಕ್ಷಿಸಿದನು ಎಂದು ಹೇಳಲಾಗುತ್ತದೆ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಮಾರ್ಟಿನ್ ಅವರನ್ನು ಆಸ್ಡನ್ ಯುದ್ಧರಂಗಕ್ಕೆ ನೇಮಿಸಲಾಗಿತ್ತು. ಅವನು ನಿಯಮಿತವಾಗಿ ತನ್ನ ಹೆಂಡತಿಗೆ ಪತ್ರಗಳನ್ನು ಬರೆಯುತ್ತಿದ್ದನು, ಪತ್ರಗಳನ್ನು ಕಳುಹಿಸುತ್ತಿದ್ದನು. ಆದರೆ ಒಂದು ದಿನ ಪತ್ರಗಳು ನಿಂತು ಹೋದವು. ಯಾವುದೇ ಪದ ಇರಲಿಲ್ಲ. ಬೈಜನಾಥ ಬಳಿಯ ತನ್ನ ಪ್ರಶಾಂತ ಮನೆಯಲ್ಲಿ ಶ್ರೀಮತಿ ಮಾರ್ಟಿನ್ ಚಿಂತೆ ಮತ್ತು ಹತಾಶೆಯಿಂದ ಚಡಪಡಿಸಿಕೊಂಡಳು. ಒಂದು ಸಂಜೆ ಕಣಿವೆಯಲ್ಲಿ ಸವಾರಿ ಮಾಡುತ್ತಿದ್ದಾಗ ಹತ್ತಿರದ ದೇವಾಲಯದಿಂದ ಶಂಖ ಮತ್ತು ಸಂಸ್ಕೃತ ಮಂತ್ರಗಳ ದೂರದ ಶಬ್ದವನ್ನು ಅವಳು ಕೇಳಿದಳು. ಆ ಪವಿತ್ರ ಕಂಪನದಿಂದ ಆಕರ್ಷಿತರಾದ ಅವಳು ಬೈಜನಾಥ್ ಮಹಾದೇವ ದೇವಾಲಯವನ್ನು ಪ್ರವೇಶಿಸಿದಳು. ಅಲ್ಲಿ ಶಿವನನ್ನು ವೈದ್ಯನಾಥ ಎಂದು ಪೂಜಿಸಲಾಗುತ್ತದೆ. ದೇವಾಲಯದ ಅರ್ಚಕರು ಆಕೆಯ ದುಃಖವನ್ನು ಗ್ರಹಿಸಿ 11 ದಿನಗಳ ಕಾಲ ಗನ್ ನಮಃ ಶಿವಾಯ ಎಂದು ಪ್ರಾಮಾಣಿಕವಾಗಿ ಪ್ರಾರ್ಥಿಸಲು ಮತ್ತು ಗನ್ ನಮಃ ಶಿವಾಯ ಎಂದು ಪಠಿಸಲು ಸಲಹೆ ನೀಡಿದರು. ಕಣ್ಣಲ್ಲಿ ನೀರು ತುಂಬಿಕೊಂಡು ನಡುಗುವ ನಂಬಿಕೆಯೊಂದಿಗೆ ಅವಳು ತನ್ನ ಸಾಧನೆಯನ್ನು ಪ್ರಾರಂಭಿಸಿದಳು. ದೀಪಗಳನ್ನು ಬೆಳಗಿಸುತ್ತಾ ಮತ್ತು ಹೂವುಗಳನ್ನು ಅರ್ಪಿಸುತ್ತಾ ದಿನದಿಂದ ದಿನಕ್ಕೆ ಪ್ರಾರಂಭಿಸಿದಳು. 11ನೇ ದಿನ ಒಂದು ಪವಾಡ ತೆರೆದುಕೊಂಡಿತು. ಶ್ರೀಮತಿ ಮಾರ್ಟಿನ್ ಒಂದು ಪತ್ರವನ್ನು ಸ್ವೀಕರಿಸಿದರು. ಅವರ ಪತಿ ಜೀವಂತವಾಗಿದ್ದರು. ಕರ್ನಲ್ ಮಾರ್ಟಿನ್ ತನ್ನ ಘಟಕವನ್ನು 100 ಶತ್ರು ಪಟಾಣರು ಸುತ್ತುವರೆದಿದ್ದ ಯುದ್ಧದ ಒಂದು ರಾತ್ರಿಯ ಬಗ್ಗೆ ಬರೆದಿದ್ದಾರೆ. ಸಾವು ಅನಿವಾರ್ಯವಾಗಿತ್ತು. ತದನಂತರ ಎಲ್ಲಿಂದಲೋ ಒಬ್ಬ ಅತೀಂದ್ರಿಯ ಆಕೃತಿ ಕಾಣಿಸಿಕೊಂಡನು. ಹುಲಿ ಚರ್ಮವನ್ನು ಹೊದ್ದುಕೊಂಡ ಯೋಗಿ. ಅವನ ಕಣ್ಣುಗಳು ದೈವಿಕ ಶಕ್ತಿಯಿಂದ ಹೊಳೆಯುತ್ತಿದ್ದವು. ಅವನ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡಿದ್ದನು. ಶತ್ರುಗಳು ಭಯಭೀತರಾಗಿ ಓಡಿಹೋದರು. ಬೆಳಗಾಗುತ್ತಿದ್ದಂತೆ ಯೋಗಿ ಮಾರ್ಟಿನ್ ಕಡೆಗೆ ತಿರುಗಿ ಹೇಳಿದರು, ನಿಮ್ಮ ಹೆಂಡತಿಯ ಪ್ರಾರ್ಥನೆಯಿಂದ ನೀವು ರಕ್ಷಿಸಲ್ಪಟ್ಟಿದ್ದೀರಿ. ಅವನು ಮತ್ತೆ ಮಾತನಾಡುವ ಮೊದಲು ಯೋಗಿ ಕಣ್ಮರೆಯಾದನು. ಗಾಳಿಯಲ್ಲಿ ಪವಿತ್ರ ಬೂದಿಯ ಪರಿಮಳವನ್ನು ಮಾತ್ರ ಉಳಿಸಿದನು. ದೈವಿಕ ಕೃಪೆಯಿಂದ ಮುಳುಗಿದ ಶ್ರೀಮತಿ ಮಾರ್ಟಿನ್ ತನ್ನ ಪತಿ ಸುರಕ್ಷಿತವಾಗಿ ಹಿಂದಿರುಗಿದರೆ ಬೈಜನಾಥ ಮಹಾದೇವ ದೇವಾಲಯವನ್ನು ಪುನರ್ನಿರ್ಮಿಸಿ ಪುನಃಸ್ಥಾಪಿಸುವುದಾಗಿ ಪ್ರತಿಜ್ಞೆ ಮಾಡಿದರು. ಅಂತಿಮವಾಗಿ ಕರ್ನಲ್ ಮಾರ್ಟಿನ್ ಮನೆಗೆ ಬಂದಾಗ ಗಂಡ ಮತ್ತು ಹೆಂಡತಿ ಇಬ್ಬರೂ ಒಟ್ಟಿಗೆ ದೇವಾಲಯಕ್ಕೆ ಭೇಟಿ ನೀಡಿದರು. ವಿನಮ್ರತೆಯಿಂದ ಶಿವನಿಗೆ ಧನ್ಯವಾದ ಅರ್ಪಿಸಿದರು. ಮಾರ್ಟಿನ್ಸ್ ತಮ್ಮ ಪ್ರತಿಜ್ಞೆಯನ್ನು ಪೂರೈಸಿದರು. ಅವರು ದೇವಾಲಯದ ನವೀಕರಣಕ್ಕಾಗಿ 15,000 ರೂಗಳನ್ನು ದೇಣಿಗೆ ನೀಡಿದರು. ಇತಿಹಾಸಕಾರರು ಈ ವೃತ್ತಾಂತದ ನಿಖರತೆಯ ಬಗ್ಗೆ ಚರ್ಚಿಸಿದರು. ಬೈಜನಾಥದ ಜನರು ಅದನ್ನು ಶಿವನ ಸಹಾನುಭೂತಿಯ ಜೀವಂತ ದಂತಕಥೆಯಾಗಿ ಸಂರಕ್ಷಿಸಿದ್ದಾರೆ. ದೇವವು ಪ್ರತಿ ಪ್ರಾಮಾಣಿಕ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬುದಕ್ಕೆ ಪುರಾವೆಯಾಗಿದೆ. ಅದನ್ನು ಯಾರು ಉಚ್ಚರಿಸಿದರೂ ಪರವಾಗಿಲ್ಲ. ಬೈಜನಾಥ ದೇವಾಲಯವು ನಾಗರ ಶೈಲಿಯ ವಾಸ್ತುಶಿಲ್ಪದ ಉತ್ತರ ಭಾರತದ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದೆ. ಭಗವಾನ್ ವೈದ್ಯನಾಥನಿಗೆ ಸಮರ್ಪಿತವಾದ ಈ ಶಿವಲಿಂಗವು ಸ್ವಯಂ ಪ್ರಕಟವಾದ ಶಿವಲಿಂಗವನ್ನು ಹೊಂದಿದೆ. ದಂತಕಥೆಗಳ ಪ್ರಕಾರ ರಾವಣನು ಒಮ್ಮೆ ಇಲ್ಲಿ ಶಿವನನ್ನು ಪೂಜಿಸುತ್ತಿದ್ದನು. ಅದಕ್ಕಾಗಿಯೇ ಬೈಜನಾಥದಲ್ಲಿ ದಸರಾವನ್ನು ಎಂದಿಗೂ ಆಚರಿಸಲಾಗುವುದಿಲ್ಲ. ಮಕರ ಸಂಕ್ರಾಂತಿಯ ಸಮಯದಲ್ಲಿ ಬೆಣ್ಣೆಯಿಂದ ಅಲಂಕರಿಸಲ್ಪಟ್ಟ ಶಿವಲಿಂಗವು ಭಕ್ತರು ಜೀವಂತ ಬೆಳಕು ಎಂದು ವಿವರಿಸುವ ಶಕ್ತಿಯಿಂದ ಹೊಳೆಯುತ್ತದೆ. ಬೈಜನಾಥ ಮಹಾದೇವನ ಮಹಿಮೆ ಹೀಗಿದೆ. ಅಲ್ಲಿ ಅಪರಿಚಿತನ ಪ್ರಾರ್ಥನೆಯು ಕರುಣಾಮಯಿ ಶಿವನ ಕಿವಿಯನ್ನು ಕಂಡುಕೊಂಡಿತು. ಓಂ ನಮಃ ಶಿವಾಯ.